ಆನೇಕಲ್ ತಾಲೂಕಿನ ಬೊಮ್ಮಸಂದ್ರ ಪುರಸಭೆ ವ್ಯಾಪ್ತಿಯ ಕಿತ್ತಗಾನಹಳ್ಳಿ ಗ್ರಾಮದ ಸರ್ಕಾರಿ ಶಾಲೆಯ ಆವರಣದಲ್ಲಿ ವಾಸಣ್ಣ ಅಭಿಮಾನಿಗಳ ಬಳಗದ ವತಿಯಿಂದ ಆಯೋಜಿಸಲಾಗಿದ್ದ ತಾಲೂಕು ಮಟ್ಟದ ವಾಲಿಬಾಲ್ ಪಂದ್ಯಾವಳಿಯಲ್ಲಿ ಗೆಲುವು ಸಾಧಿಸಿದ ತಂಡಗಳಿಗೆ ಬಹುಮಾನ ವಿತರಣೆ ಮಾಡಿದ ಗಣ್ಯರು ಹಾಗೂ ಆಯೋಜಕರು. ಜೂನಿಯರ್ ವಿಭಾಗದಲ್ಲಿ ಮೊದಲನೇ ಬಹುಮಾನವನ್ನ ಬೊಮ್ಮಸಂದ್ರ ಜೂನಿಯರ್ ಬಾಯ್ಸ್ ತಂಡ ಪಡೆದುಕೊಂಡಿತ್ತು. ಹಾಗೆಯೇ ಸೀನಿಯರ್ ವಿಭಾಗದಲ್ಲಿ ಮೊದಲನೇ ಬಹುಮಾನವನ್ನ ಆನೇಕಲ್ ಗಜಶೀಲಪುರ ತಂಡ ಪಡೆದುಕೊಂಡಿತ್ತು. ದ್ವಿತೀಯ ಬಹುಮಾನವನ್ನ ಮಾದಪಟ್ಟಣ ತಂಡ ಪಡೆದುಕೊಂಡಿತ್ತು. ಮೂರನೇ ಬಹುಮಾನವನ್ನ ಹೀಲಲಿಗೆ ತಂಡ ಪಡೆದುಕೊಂಡಿತ್ತು. ನಾಲ್ಕನೇ ಬಹುಮಾನವನ್ನ ಎಸ್ಎಲ್ಎನ್ ಬೊಮ್ಮಸಂದ್ರ ಬಾಯ್ಸ್ ತಂಡ ಪಡೆದುಕೊಂಡಿತ್ತು. ಇನ್ನು ಗೆದ್ದಂತಹ ತಂಡಗಳಿಗೆ ಗಣ್ಯರು ಹಾಗೂ ಆಯೋಜಕರು ಬಹುಮಾನವನ್ನ ವಿತರಣೆ ಮಾಡಲಾಯಿತು. ಹಾಗೆ ವಿಶೇಷವಾಗಿ ಬಿಜೆಪಿ ಮುಖಂಡರು ಹಾಗೂ ಸಮಾಜ ಸೇವಕರಾದ ಕಿತ್ತಗಾನಹಳ್ಳಿ ಹರಿಪ್ರಸಾದ್ ಅವರ ಹುಟ್ಟುಹಬ್ಬ ಅಂಗವಾಗಿ ಅಭಿಮಾನಿಗಳು, ಸ್ನೇಹಿತರು ಮತ್ತು ಗ್ರಾಮಸ್ಥರು ಹರಿಪ್ರಸಾದ್ ಅವರಿಗೆ ಬೃಹತ್ ಗಾತ್ರದ ಹೂವಿನ ಹಾರ ಹಾಕಿ ಸಿಹಿ ಹಂಚಿ ಹುಟ್ಟುಹಬ್ಬಕ್ಕೆ ಶುಭ ಕೋರಲಾಯಿತು. ಇನ್ನು ಕಾರ್ಯಕ್ರಮದಲ್ಲಿ ಬಿಜೆಪಿ ಮುಖಂಡರಾದ ಹುಲ್ಲಳ್ಳಿ ಶ್ರೀನಿವಾಸ್, ಟಿವಿ ಬಾಬು, ಪಟಾಪಟ್ ಶ್ರೀನಿವಾಸ್, ಸಿಡಿ ಹೊಸಕೋಟೆ ರವಿ, ನಾಗನಾಯಕನಹಳ್ಳಿ ರಾಧಾಕೃಷ್ಣ, ಜಿಗಣಿ ಪುನೀತ್, ಅತ್ತಿಬೆಲೆ ಸಿ ಮುನ್ರಾಜು, ಸರ್ಜಾಪುರ ಡಾ ಮಂಜುನಾಥ್ ಸರ್ಜಾ, ಸಿಡಿ ಹೊಸಕೋಟೆ ಮುನ್ರಾಜು, ಆದಿಗೊಂಡನಹಳ್ಳಿ ರಾಜಪ್ಪ, ಮಳ್ಳೆನಲಸಂದ್ರ ಸಂಪತ್, ಕಿತ್ತಗಾನಹಳ್ಳಿ ಗೌತಮ್, ಮನೋಜ್, ಶ್ರೀಕಾಂತ್ ಮತ್ತು ಸ್ನೇಹಿತರು ಹಾಗೂ ವಾಸಣ್ಣ ಅಭಿಮಾನಿಗಳ ಬಳಗದವರು ಭಾಗವಹಿಸಿದ್ದರು. ಸ್ವರ್ಗೀಯ ಆತ್ಮೀಯ ಸಹೋದರರಂತ ಕಿತ್ತಗಾನಹಳ್ಳಿ ವಾಸುವರವರ ಸಹೋದರ ಕಿತ್ತಗಾನಹಳ್ಳಿ ಹರಿಪ್ರಸಾದ್, ನಾವೆಲ್ಲ ಪ್ರೀತಿಯಿಂದ ಹರಿ ಅಂತ ಕರೆಯುವಂತಹ ಆತ್ಮೀಯ ಸಹೋದರನ ಹುಟ್ಟುಹಬ್ಬ. ಮೊದಲಿಗೆ ನಾನು ಹರೀಶ್ಗೆ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ಕೋರ್ತಾನೆ. ಅವನಿಗೆ ದೇವರ ಆಯುರಾರೋಗ್ಯ, ಆಯುಸ್ಸು, ಐಶ್ವರ್ಯ ಕೊಟ್ಟು ಕಾಪಾಡಲಿ. ಈ ಭಾಗದಲ್ಲಿ ವಾಸು ದುರಾದೃಷ್ಟವಶಾತ್ ಕೊಲೆಯಾಗಿ ಹೋದ್ಮೇಲೆ ನಮಗೆ ಒಂದು ಆತಂಕ ಇತ್ತು. ಯಾಕೆಂದರೆ ಈ ಭಾಗದ ಯಾರೇ ಬಡವರು ಬಂದ್ರೂ, ವಿಶೇಷವಾಗಿ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಏನೇ ಅಪಘಾತಗಳಾದರೂ, ನಾರಾಯಣ ಹೃದಯದಲ್ಲಿ ಈ ತಾಲೂಕಿನ ಯಾವುದೇ ಪೇಷಂಟ್ಗಳು ಬಂದು ಅಲ್ಲಿ ಸೀಟ್ ಸಿಗಲಿಲ್ಲ, ಡಾಕ್ಟ್ರದ್ದು ಅಟೆನ್ಷನ್ ಸಿಗಲಿಲ್ಲ, ಬಿಲ್ ಜಾಸ್ತಿ ಆಯಿತು, ಕಡಿಮೆ ಮಾಡಿಸ್ಬೇಕು, ಅದು ಬೆಳಗ್ಗೆಯಿಂದ ರಾತ್ರಿ 2 ಗಂಟೆಗೆ ಆದರೂ ಸಹಿತ ಯಾವುದೇ ಬೇಜಾರಿಲ್ಲದೆ ಸದಾ ಜನಸೇವೆಯಲ್ಲಿ ತೊಡಗಿದ್ದಂಥ ವಾಸು ಹೋದ್ಮೇಲೆ ನಮಗೊಂದು ಆತಂಕ ಇತ್ತು. ಆ ಒಂದು ಸ್ಥಾನವನ್ನು ಈ ಭಾಗದಲ್ಲಿ ಯಾರು ನಿಭಾಯಿಸ್ತಾರೆ ಸಮರ್ಥವಾಗಿ ಅಂತ ಹೇಳಿ. ನಮ್ಮ ಅದೃಷ್ಟಕ್ಕೆ ವಾಸುವಿನ ಅದೇ ಹಾದಿಯಲ್ಲಿ ಸಹೋದರ ಹರೀಶು ಮುಂದುವರೆದು ಅವರ ಆ ಸ್ಥಾನವನ್ನು ಸಂಪೂರ್ಣವಾಗಿ ತುಂಬಕ್ಕಾಗಲಿಲ್ಲ ಅಂದ್ರೂ ಅವನು ಕೂಡ ಅದೇ ದಾರಿನಲ್ಲಿ ಜನಸೇವೆಯಲ್ಲಿ, ವಿಶೇಷವಾಗಿ ನಮಗೆ ಈ ಭಾಗದಲ್ಲಿ ತುಂಬ ಜನಕ್ಕೆ ಅಗತ್ಯ ಅನಿಸೋದು ಮತ್ತು ಬೇಕು ಅನ್ಸೋದು ಏನಪ್ಪ ಅಂದರೆ, ನಾರಾಯಣ ಹೃದಯದಲ್ಲಿ ಅನೇಕ ಜನ ಎಮರ್ಜೆನ್ಸಿ ಪೇಷಂಟ್ಗಳು ಬರ್ತಾರೆ. ಅವ್ರಿಗೆ ಇಮ್ಮಿಡಿಯೇಟಾಗಿ ಅಟೆನ್ಷನ್, ಅವರ ಅಡ್ಮಿಷನ್ನು ಮತ್ತು ಅವ್ರ ಬಿಲ್ಸು, ಆ ಒಂದು ಕೆಲಸಕ್ಕೆ ಇವತ್ತು ಟಂಕ ಕಟ್ಟಿ ನಮ್ಮ ಹರೀಶ್ ನಿಂತ್ಕೊಂಡಿದ್ದಾನೆ. ಅನೇಕ ಜನ ಬಡವರು, ಈ ತಾಲೂಕಿನ ಬೇರೆ ಬೇರೆ ಜಾತಿಯವರು, ಬೇರೆ ಬೇರೆ ಪಕ್ಷದವರು ಏನೂ ನೋಡದೆ ಸದಾ ಜನಸೇವೆಯಲ್ಲಿ ತನ್ನನ್ನು ತಾನು ತೊಡಗಿಸ್ಕೊಂಡಿದ್ದಾನೆ. ಆ ಒಂದು ಆತಂಕ ನಮಗೆ ಇವತ್ತು ನಿವಾರಣೆ ಆಗಿದೆ. ಅದ್ರ ಜೊತೆಗೆ ಭಾರತೀಯ ಜನತಾ ಪಕ್ಷದಲ್ಲಿ ಆನೇಕಲ್ ತಾಲೂಕಿನ SC ಮೋರ್ಚಾದ ಅಧ್ಯಕ್ಷನಾಗಿ ತುಂಬ ಒಳ್ಳೆಯ ಕೆಲಸ ಮಾಡಿ ಅನೇಕ ಜನ ತಾಲೂಕಿನ ಬೇರೆ ಬೇರೆ ಪಕ್ಷದಲ್ಲಿ ಬೇರೆ ಬೇರೆ ಸಿದ್ಧಾಂತಗಳಲ್ಲಿ ತೊಡಗಿಸಿಕೊಂಡಂಥ ಯುವಕರನ್ನು, ವಿಶೇಷವಾಗಿ SC ಸಮುದಾಯದ, ದಲಿತ ಸಮುದಾಯದ ಯುವಕರನ್ನು ಭಾರತೀಯ ಜನತಾ ಪಕ್ಷಕ್ಕೆ ಜೋಡಿಸಿ ಈ ಭಾಗದಲ್ಲಿ ಭಾರತೀಯ ಜನತಾ ಪಕ್ಷಕ್ಕೆ ಒಂದು ಶಕ್ತಿಯನ್ನು ತುಂಬಿದ್ದಾನೆ. ಹಾಗಾಗಿ ಇನ್ನೂ ಆತ ರಾಜಕೀಯವಾಗಿ ಮೇಲೆ ಮೇಲೆ ಏರಬೇಕು. ಮತ್ತು ಆತನಿಗೆ ನಮ್ಮ ಎಲ್ಲರ ಸಂಪೂರ್ಣವಾದ ಆಶೀರ್ವಾದ ಬೆಂಬಲ ಸದಾ ಇರುತ್ತೆ. ಹಾಗಾಗಿ ಮತ್ತು ಆತನ ಜೊತೆ ನಾವು ಇರ್ತೀವಿ ಅನ್ನೋ ಮಾತನ್ನು ಹೇಳ್ತಾ ಈ ಸಂದರ್ಭದಲ್ಲಿ ಇನ್ನೊಮ್ಮೆ ಹರೀಶ್ಗೆ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ಕೋರ್ತೇನೆ. ಆತನಿಗೆ ದೇವರು ಒಳ್ಳೆಯದು. ಆನೇಕಲ್ ತಾಲೂಕಿನ ಕಿತ್ತಗಾನಹಳ್ಳಿ ಗ್ರಾಮದಲ್ಲಿರ್ತಕ್ಕಂಥ ನಮ್ಮ ಹರೀಶಣ್ಣನವರಿಗೆ, ನಮ್ಮ ಸಹೋದರಾಗಿರ್ತಕ್ಕಂಥ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೋರ್ತಾ ಇದ್ದೇನೆ. ಅವರು ಹೇಳಬೇಕಂದ್ರೆ ತುಂಬ ಸಮಾಜಮುಖಿ ಕೆಲಸಗಳನ್ನು ಮಾಡ್ಕೊಳ್ತಾ ಬಂದಿದ್ದಾರೆ. ನಾನು ನೋಡ್ದಂಗೆ ಯಾವತ್ತು ವಾಟ್ಸಪ್ಪಲ್ಲಿ ಅವ್ರದ್ದು ಮೆಸೇಜ್ ಇರುತ್ತೆ, ರಕ್ತದಾನ ಮಾಡಿ ಅಂತ. ಸಾಕಷ್ಟು ಜನರಿಗೆ ರಕ್ತದಾನಗಳು ಮಾಡೋದ್ರ ಮುಖಾಂತರವಾಗಿ ಮತ್ತು ಈ ಭಾಗದಲ್ಲಿ ನಾನು ಒಳಗೊಂಡಂತೆ ಸುಮಾರು ಪೇಷಂಟ್ಗಳಿಂದ ರೋಗಿಗಳಿಗೆ ಚಿಕಿತ್ಸೆ ಕೊಡೋದಕ್ಕೆ ಆ ವೆಚ್ಚ ಜಾಸ್ತಿ ಆದಾಗ ನಾವು ಕನ್ಸಲ್ಟ್ ಮಾಡೋದೇ ನಮ್ಮ ಹರೀಶ್ ಅಣ್ಣವ್ರನ್ನ, ಏನಾದರೂ ಮಾಡಿ ಬಡವರು ಸಹಾಯ ಮಾಡಿ ಅಂದಾಗ ಅವರು ಕೂಡಲೇ ಸ್ಪಂದಿಸಿ
ಅಲ್ಲಿರ್ತಕ್ಕಂಥ ನಮ್ಮ ಏನು ಈ ಸ್ಥಳೀಕರಿಗಿರ್ತಕ್ಕಂಥ ಸಮಸ್ಯೆಗಳಿಗೆ ಸ್ಪಂದಿಸೋ ಗುಣ ಇರೋದು ಅವ್ರಿಗೆ ಮಾತ್ರನೇ. ಅವರಿಗೆ ಭಗವಂತ ಆರೋಗ್ಯ, ಐಶ್ವರ್ಯ, ಆಯಸ್ಸು, ಅಂತಸ್ತು ಎಲ್ಲವೂ ಸಿಗಲಿ. ಇದೇ ರೀತಿ ಸಮಾಜಮುಖಿ ಕೆಲಸಗಳನ್ನು ಮಾಡೋದಕ್ಕೆ ಅವ್ರಿಗೆ ಭಗವಂತ ಆಶೀರ್ವಾದ ಕೊಡಲಿ ಅಂತ ಬೇಡ್ಕೊಳ್ತಾ ಅವ್ರಿಗೆ ಒಳ್ಳೆಯದಾಗಲಿ ಅಂತ ಆಶಿಸ್ತಾ ಇದ್ದೀನಿ. ವಾಹಿನಿ ಎಲ್ಲರಿಗೂ ನಮಸ್ಕಾರಗಳು. ಇವತ್ತು ನನ್ನ ಹುಟ್ಟುಹಬ್ಬವನ್ನು ಅತಿ ಸರಳವಾಗಿ ಮತ್ತು ಅರ್ಥಪೂರ್ಣವಾಗಿ ಆಚರಿಸಲು ನಮ್ಮ ಹಿರಿಯ ಸಹೋದರರು ಇವತ್ತು ನನಗೆ ಆಶೀರ್ವದಿಸಲು ಬಂದಿದ್ದಾರೆ. ದೇವರು ಎಲ್ಲರಿಗೂ ಹುಟ್ಟು ಕೊಟ್ಟಿರ್ತಾನೆ. ಆ ಜನ್ಮ ಕೊಟ್ಟು ಅದಕ್ಕೊಂದು ಅರ್ಥ ಕೊಟ್ಟು ಕಳಿಸಿರ್ತಾನೆ. ಆ ಅರ್ಥ ಮಾಡಿಕೊಂಡು ನಾವು ನಮ್ಮ ಜೀವನ ಸದುಪಯೋಗ ಮಾಡ್ಕೋಬೇಕು. ಮುಕ್ಕೋಟಿ ಜೀವರಾಶಿಗಳಲ್ಲಿ ಮನುಷ್ಯನ ಜೀವನಕ್ಕೆ ಮಾತ್ರನೇ ತುಂಬ ಅರ್ಥ ಕೊಟ್ಟು ಕಳಿಸಿರ್ತಾನೆ. ಆ ಅರ್ಥಗಳನ್ನ ಅರ್ಥ ಮಾಡಿಕೊಂಡು ನಾವು ಮಾನವೀಯತೆ ಉಳ್ಳವರಾಗಿ ಸಮಾಜದ ಪರವಾಗಿ, ಸಮಾಜದ ಏಳಿಗೆಗಾಗಿ ಮತ್ತು ನೊಂದವರ ಪರವಾಗಿ ನಾವು ನಿಂತ್ಕೊಂಡಾಗ ಜನಸೇವೆ, ಜನಾರ್ದನ ಸೇವೆ ಅನ್ನೋ ನಾನುಡಿ ನಮಗೆ ತುಂಬ ಸೂಕ್ತ ಅನ್ನಿಸ್ತದೆ. ಇವತ್ತು ಹಲವಾರು ಸಮಾಜಮುಖಿ ಕಾರ್ಯಗಳಲ್ಲಿ ನನಗೆ ಜೊತೆಯಾಗಿ ಟಿ ವಿ ಬಾಬಣ್ಣವರು, ಸೀನಣ್ಣವರು, ಉಳ್ಳಳ್ಳಿ ಶ್ರೀನಿವಾಸ್ ಅವರು, ಸಾಕಷ್ಟು ಮಹನೀಯರುಗಳು ಇವತ್ತು ಹೇಳ್ತಾ ಹೋದರೆ ಪಟ್ಟಿ ದೊಡ್ಡದಾಗ್ತದೆ. ಜಿಗಣಿ ಪುನೀತ್ ಅವರು, ಅತಿಬಲ ಮುನ್ರಾಜ್ ಅವರು, ಸಾಕಷ್ಟು ಜನ ನಮ್ಮ ಸಹೋದರರುಗಳು ನನಗೆ ಸಾಕಷ್ಟು ಸಮಾಜ ಸೇವೆಗೆ ಸಹಾಯ ಮಾಡಿದ್ದಾರೆ. ದೇವರು ಯಾರಿಗೋ ಕೊಡ್ತಿದ್ದ ಬಗ್ಗೆ ನನಗೆ ಕೊಟ್ಟಿದ್ದಾನೆ. ಮತ್ತು ಇವರು ಇಂಥ ಹಿರಿಕರ ನಂಬಿಕೆನೂ ನನ್ನ ಮೇಲೆ ಇಟ್ಟಿದ್ದಾನೆ. ಆ ನಂಬಿಕೆನ ಉಳಿಸ್ಕೊಂಡು ಹೋಗುವಂಥ ಜವಾಬ್ದಾರಿ ನನ್ನ ಮೇಲಿದೆ. ಅದನ್ನು ನಿಸ್ವಾರ್ಥವಾಗಿ ಮತ್ತು ಯಾವುದೇ ಪ್ರತಿಫಲಾಕ್ಷೆ ಪಡೆದಿರೋನೇ ನಾನು ನಿಭಾಯಿಸ್ಕೊಂಡು ಹೋಗ್ತಾ ಇದ್ದೀನಿ ಇಂಥವ್ರ ಸಹಕಾರದಿಂದ. ಹಾಗಾಗಿ ಇವತ್ತು ನನ್ನ ಹುಟ್ಟುಹಬ್ಬಕ್ಕೆ ಮಾಧ್ಯಮಗಳ ಮುಖಾಂತರ, ಸಾಮಾಜಿಕ ಜಾಲತಾಣಗಳ ಮುಖಾಂತರ ನೇರವಾಗಿ ಕರೆ ಮಾಡಿ ಪ್ರತ್ಯಕ್ಷವಾಗಿ ಮತ್ತು ಪರೋಕ್ಷವಾಗಿ ನನ್ನ ಹುಟ್ಟುಹಬ್ಬಕ್ಕೆ ಹಾರೈಸಿದ ಎಲ್ಲ ನನ್ನ ಬಂಧು ಭಗಿನಿಯರಿಗೂ, ತಂದೆ ತಾಯಿಯಂದರಿಗೂ ಮತ್ತು ನನ್ನ ಸಹೋದರ ಸಹೋದರಿಯರಿಗೂ ನಾನು ತಮ್ಮ ವಾಹಿನಿಯ ಮೂಲಕ ನನ್ನ ತುಂಬ ಧನ್ಯವಾದಗಳು ತಿಳಿಸ್ತೇನೆ. ದಯವಿಟ್ಟು ಬನ್ನಿ. ನಾವೊಂದು ವರ್ಷದ ಹಿಂದುಗಡೆ ನಮ್ಮ ಉಸ್ಕೂರು ಪಾಪಣ್ಣ, ಸೀನಣ್ಣವರು ತುಂಬ ಮಾರ್ಗದರ್ಶನ ಮಾಡಿದ್ದಾರೆ. ನಮ್ಮ SV2 ಸಮಾಜ ಸೇವಾ ಟ್ರಸ್ಟ್ಗೆ ನಮ್ಮ ಬಾಬಣ್ಣ ಅವ್ರದ್ದು ಆರ್ಥಿಕವಾಗಿ ತುಂಬ ಸಹಾಯ ಮಾಡಿದ್ದಾರೆ. ಅವರೆಲ್ಲ ಹೇಳ್ಕೊಳಲ್ಲ ಅಷ್ಟೇ. ಅವರು SV2 ಸಮಾಜ ಸೇವಾ ಟ್ರಸ್ಟು ಇನ್ನೇನು ಕೆಲವು ದಿನಗಳಲ್ಲಿ ವಾರ್ಷಿಕೋತ್ಸವ ಆಚರಿಸ್ತೀವಿ. ಅದಕ್ಕೆ ಒಂದು ಅರ್ಥಪೂರ್ಣವಾದ ಸಲಹೆ ಸೂಚನೆಗಳನ್ನ ದಯವಿಟ್ಟು ನಮ್ಮ ಅಣ್ಣ ತಮ್ಮದರಲ್ಲಿ ಕೊಡಬೇಕು. ನಾವು ಸಮಾಜಕ್ಕೆ ಏನಾದರೂ ಮಾಡ್ತೀವಿ, ಅದು ಆಡಂಬರದ ಆಚರಣೆಗಳಾಗಬಾರ್ದು, ಅರ್ಥಪೂರ್ಣವಾದ ಒಂದು ಬದುಕಿನ ದಾರಿ ಆಗಬೇಕು. ಹಾಗಾಗಿ ತಮ್ಮ ಸಲಹೆಗಳಿಗೆ ನಾನು ಸದಾ ನನ್ನ ಆತ್ಮವನ್ನು ತೆರೆದಿಟ್ಟಿರ್ತೇನೆ. ನಿಮ್ಮ ಸಲಹೆ ಸೂಚನೆಗಳು ಸದಾ ನಮ್ಮ ಜೊತೆಗಿರಲಿ, ನಿಮ್ಮ ಸಹಕಾರ ಎಲ್ಲ ನನ್ನ ಜೊತೆಯಲ್ಲಿರಲಿ. ಆ SV2 ಸಮಾಜ ಸೇವಾ ಟ್ರಸ್ಟ್ ವಾರ್ಷಿಕೋತ್ಸವಕ್ಕೆ ತುಂಬ ಅರ್ಥಪೂರ್ಣವಾಗಿ ನಾವು ನಿಮ್ಮ ಮುಂದೆ ಬರ್ತೇವೆ. ಸಮಾಜಕ್ಕಾಗಿ, ಸಮಾಜದೊಂದಿಗೆ ನಾವೆಲ್ಲ ನಿಂತಿರ್ತೇವೆ. ಆ ಸೌಭಾಗ್ಯ ದೇವರು ನಮಗೆಲ್ಲ ಕೊಟ್ಟಿದ್ದಾನೆ. ಆ ಭಗವಂತನ ನಾವು ಕೃತಜ್ಞತೆಗಳನ್ನು ಸಲ್ಲಿಸ್ತೇವೆ. ಹಾಗಾಗಿ ನನ್ನ ಈ ಹುಟ್ಟುಹಬ್ಬವನ್ನು ಅರ್ಥಪೂರ್ಣವಾಗಿಸಿದ ಎಲ್ಲ ಮಹನೀಯರಿಗೂ ಮತ್ತೊಮ್ಮೆ ವಂದಿಸ್ತಾ ನನ್ನ ಮಾತನ್ನು ವಿರಾಮ ಕೊಡ್ತೇನೆ.